ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಡ್ಗೆ ಸ್ವಾಗತ. ನಾನು ಮನೆಯಲ್ಲಿ ಸುಲಭವಾಗಿ KFC ಚಿಕನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಮಾಡ್ಬೋದು. ಇದು ಸಾಂಬಾರ್ ಬಳ್ಳಿ ಎಲೆ. ಇದನ್ನು ನಾನು ತವಾ ಮೇಲೆ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ನೀವು ಪೌಡರ್ ಮಾಡ್ಕೊಳ್ಬೋದು. ಈ ಥರ ಚೆನ್ನಾಗಿ ಪೌಡರೆಲ್ಲ ಮಾಡಿ ಆದಮೇಲೆ ಆರಿಗ್ಯಾನೋ ಥರ ಯೂಸ್ ಮಾಡ್ಕೊಳ್ಬೋದು. 3/4 kg ಚಿಕನ್ಗೆ ನಾನು ಆರಿಗ್ಯಾನೋ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ, ಅಂದರೆ ಸಾಂಬಾರು ಬೆಳ್ಳಿ ಪೌಡರ್. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಜಜ್ಜಿಕೊಂಡು ಚಿಕನಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಚಮಚ ಆಗುವಷ್ಟು ಕೆಂಪು ಮೆಣಸಿನ ಹುಡಿ ಮನೆಯಲ್ಲೇ ಮಾಡಿದ್ದು, 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು 2 ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನೀರಲ್ಲ, ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. 3 ಗಂಟೆ ತನಕ ಮ್ಯಾರಿನೇಟ್ ಆಗಬೇಕು. ಚಿಕನ್ 3 ಗಂಟೆ ತನಕ ಮ್ಯಾರಿನೇಟ್ ಆದಮೇಲೆ 1 ಕಪ್ಪಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಮೆಣಸಿನ ಪುಡಿ. ಇದು ತುಂಬ ಖಾರ ಇರುತ್ತೆ, ಆದರೆ ಕಲರ್ ಅಷ್ಟು ಬರೋದಿಲ್ಲ. ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂತ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ನೀರು, ಅಂದರೆ ತುಂಬ ಕೋಲ್ಡ್ ಆಗಿರೋ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನನ್ನು ಈ ಥರ ನಾನು ನೋಡಿ ಈ ಥರ ಒಂದು ಸಲ ಕೋಟ್ ಮಾಡ್ಕೊಳ್ತೀನಿ. ಡೈರೆಕ್ಟ್ ಮ್ಯಾರಿನೇಷನಿಂದ ತೆಗೆದು ಈ ಥರ ಒಂದು ಸಲ ಕೋಟ್ ಮಾಡ್ಕೊಳ್ತೀನಿ. ಹೀಗೆ ಕೋಟ್ ಮಾಡಿ ಆದಮೇಲೆ ಕೋಲ್ಡ್ ನೀರಿರುತ್ತಲ್ವ, ಕೋಲ್ಡ್ ನೀರಲ್ಲಿ ಒಂದು ಸಲ ಡಿಪ್ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಡಿಪ್ ಮಾಡ್ಕೊಳ್ಬೇಕು. ಕೋಲ್ಡ್ ನೀರಲ್ಲಿ ಒಂದು ಸಲ ನಾವು ಪೌಡರಲ್ಲಿ ಡಿಪ್ ಮಾಡಿಕೊಂಡು, ಕೋಲ್ಡ್ ನೀರಲ್ಲಿ ಡಿಪ್ ಮಾಡಿಕೊಂಡು, ಇವಾಗ ನೋಡಿ ಮತ್ತೆ ನಾನು ಇದೇ ಥರ ಡಿಪ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಎಲ್ಲ ಕಡೆ ಪೌಡರೆಲ್ಲ ಸ್ಪ್ರೆಡ್ ಆಗೋ ಥರ, ಈ ಥರ ಎಲ್ಲ ಚಿಕನ್ಗೂ ಫುಲ್ ಪೌಡರ್ ಕವರ್ ಆಗೋ ಥರ, ಅಂದರೆ ಚೆನ್ನಾಗಿ ಪೌಡರ್ ಕೋಟ್ ಆಗೋ ಥರ ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಇದೇ ಥರ ಪ್ರೆಸ್ ಮಾಡ್ಕೊಳ್ಳಿ. ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ನೀವು ಸ್ವಲ್ಪ ಡಸ್ಟಿಂಗ್ ಥರ ನೀವು ಈ ಥರ ಮಾಡಬೇಕು. ಹೀಗೆ ನೀವು ಮಾಡೋದ್ರಿಂದ ಈ ಥರ ಶೇಪ್ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು. ನೋಡಿ ಈ ಥರ ನೀವು ಪೌಡರೆಲ್ಲ ಆದಮೇಲೆ ಚೆನ್ನಾಗಿ ನೀವು ಪೌಡರೆಲ್ಲ ಹೋಗೋ ಥರ ಜಾಡಿಸ್ಕೊಳ್ಬೇಕು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಡಿಪ್ ಆಗಿರೋ ಮ್ಯಾರಿನೇಟ್ ಆಗಿರೋ ಚಿಕನನ್ನು ಈ ಥರ ಒಂದು ಸಲ ಪೌಡರಲ್ಲಿ ನಾನು ಡಿಪ್ ಮಾಡಿಕೊಂಡು, ಕೋಲ್ಡ್ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಮತ್ತೆ ನಾವು ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಪ್ರೆಸ್ ಮಾಡಿ ಆದಮೇಲೆ ನೋಡಿ ಈ ಥರ ನಾವು ಜಾಡಿಸಬೇಕು. ಈ ಥರ ಜಾಡಿಸೋದ್ರಿಂದ ಈ ಥರ ಕ್ರಿಸ್ಪಿ ಆಗೋ ಥರ ನಮಗೆ ಸಿಗುತ್ತೆ, ಮತ್ತು ತುಂಬ ಕ್ರಿಸ್ಪಿ ಕೂಡ ಆಗುತ್ತೆ. ನೋಡಿ ಯಾವ ಥರ ಶೇಪ್ ಬಂದಿದೆ, ಸೇಮ್ ನಾವು KFCಯಲ್ಲಿ ಸಿಗೋ ಚಿಕನ್ ಥರನೇ ಶೇಪ್ ಬರುತ್ತೆ. ಈ ಥರ ನಾವು ಜಾಡಿಸಬೇಕು ಒಂದು ಸಲ ಎಲ್ಲ ಡಿಪ್ಪೆಲ್ಲ ಆದಮೇಲೆ. ಇವಾಗ ಆಯಿಲೆಲ್ಲ ಬಿಸಿಯಾಗಿದೆಯಾ ಅಂತ ನಾನು ಒಂದು ಮರದ ಸ್ಪ್ಯಾಚುಲನ ಹಾಕಿ ಚೆಕ್ ಮಾಡ್ಕೊಂಡಿದ್ದೆ. ಆಯಿಲ್ ಬಿಸಿ ಆಯಿತು ಅಂತ. ತುಂಬ ಹೈ ಫ್ಲೇಮಲ್ಲಿರೋ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಚಿಕನನ್ನು ನೀವು ಇದರೊಳಗೆ ಹಾಕ್ಕೊಳ್ಳುವಾಗ ಒಂದು 2 ಮಿನಿಟ್ಸ್ ಹೈ ಫ್ಲೇಮ್ ಆದಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಸ್ಲೋ ಮಾಡಬೇಕು. ಇಲ್ಲಾಂದರೆ ಚಿಕನ್ ಒಳಗಡೆಯಿಂದ ಬೆಂದಿರೋದಿಲ್ಲ. ಸುಮಾರು ಒಂದು 15 to 20 ಮಿನಿಟ್ಸ್ ತನಕ ಬೇಯಿಸಬೇಕಾಗತ್ತೆ. ನೋಡಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಿಕನ್ ಬೇಯೋದಿಲ್ಲ. ಹೊರಗಡೆಯಿಂದ ಕಲರ್ ಮಾತ್ರ ತುಂಬ ಗೋಲ್ಡನ್ ಬ್ರೌನ್ ಬಂದುಬಿಡುತ್ತೆ, ಚಿಕನ್ ಬೆಂದಿರೋದಿಲ್ಲ, ಒಳಗಡೆ ಹಾಗೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ತುಂಬ ಚಿಕ್ಕ ಉರಿಯಲ್ಲಿ ಒಂದು 15 to 20 ಮಿನಿಟ್ಸ್ ತನಕ ಎಲ್ಲ ಸೈಡು ಫ್ರೈ ಆಗೋ ಥರ ನಾನು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನನಗೆ ಆಲ್ಮೋಸ್ಟ್ 25 to 25 ಮಿನಿಟ್ಸ್ ಅಷ್ಟು ಹಿಡಿದಿದೆ. ಅಷ್ಟು ಚಿಕ್ಕ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೆ. ಯಾಕಂದರೆ ಲೆಗ್ ಪೀಸ್ ತುಂಬ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ತುಂಬ ಚಿಕ್ಕ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೆ. ಲಾಸ್ಟಿಗೆ ತೆಗಿಯುವಾಗ ಮಾತ್ರ ನಾನು ತುಂಬ ಹೈ ಫ್ಲೇಮಲ್ಲಿಟ್ಟು ಚಿಕನ್ ತೆಗಿಬೇಕಾಗುತ್ತೆ. ಲಾಸ್ಟ್ ತೆಗಿಯುವಾಗ ಹೈ ಫ್ಲೇಮಲ್ಲಿಟ್ಟು ಚಿಕನ್ನ ತೆಗಿಬೇಕು. ಇಲ್ಲಾಂದರೆ ಆಯಿಲೆಲ್ಲ ಚಿಕನ್ ಒಳಗೆ ಇರುತ್ತೆ ಹೈ ಫ್ಲೇಮ್ ಇಡದೇ ಇದ್ದರೆ. ಸ್ಟಾರ್ಟಿಂಗ್ 2 ಮಿನಿಟ್ಸ್ ಹೈ ಫ್ಲೇಮ್ ಇಡಬೇಕು, ಲಾಸ್ಟಿಗೆ 2 ಮಿನಿಟ್ಸ್ ಹೈ ಫ್ಲೇಮ್ ಇಡಬೇಕು. ನೋಡಿ ಯಾವ ಥರ ಕಲರ್ ಬಂದಿದೆ. ತುಂಬಾ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿ ಮತ್ತು ಇಷ್ಟೊಂದು ಟೇಸ್ಟಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ತುಂಬಾ ಟೇಸ್ಟ್ ಆಗಿತ್ತು.
ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.